ಈಗ ಡಿ ಕೆ ಸುರೇಶ್ ಅವರಾಗ್ಲಿ, ಡಿ ಕೆ ಶಿವಕುಮಾರ್ ಅವರಾಗ್ಲಿ, ಕಾಂಗ್ರೆಸ್ ಅವರಾಗ್ಲಿ, ಮುನ್ರತ್ನಮ್ಮ ಬಂದು ನಮ್ಮ ಪಾರ್ಟಿಗೆ ಬಂದು 5 ವರ್ಷ ಆಗಿರ್ಬೋದು, 5 ವರ್ಷ. ಅವರು ಕೊತ್ವಾಲ್ ರಾಮಚಂದ್ರ ಜೊತೆ ಇದ್ದಾರೆ ಅಂತ ಮಾಧ್ಯಮದಲ್ಲಿ ಹಾಕಿದ್ದಾರೆ, ಅವರು ಹೇಳಿದ್ದಾರೆ. ಅವಾಗಿಂದ ಅವ್ರು ಕಾಂಗ್ರೆಸ್ ಅಲ್ಲೇ ಇರೋದು. ಅವರ ಜೀವನ ಪೂರ್ತಿ 30 ವರ್ಷ ಕಾಂಗ್ರೆಸ್ ಅಲ್ಲಿ ಇದ್ರು. ಕಾಂಗ್ರೆಸ್ ಇಂದ MLA ಆಗಿದ್ರು. ಅವಾಗ ಯಾಕೆ ಅವನ ಬಗ್ಗೆ ಆಪಾದನೆ ಮಾಡಲಿಲ್ಲ? ಅವಾಗ ಯಾಕೆ ಅವನ್ನ ಸಮರ್ಥನೆ ಮಾಡಿದ್ರು? ಅವಾಗ ಒಳ್ಳೆನಾಗಿದ್ದ, ಈಗ ಕೆಟ್ಟವನಾಗಿದ್ದ. ನಾವೇನು ಹೇಳ್ತಾ ಇದ್ದೀರಿ? ಈಗ ರಾಯಚೂರಲ್ಲಿ PSI ಸತ್ತೋದ್ರು. ಅವರ ಇಡೀ ಕುಟುಂಬ ಎಸ್ಸಿಗಳು ಕಂಪ್ಲೇಂಟ್ ಕೊಟ್ರು. ನಮ್ಮ ಗಂಡನ ಸಾವಿಗೆ MLAನೇ ಕಾರಣ, ಅವರ ಮಗ ಕಾರಣ ಅಂತ ಹೇಳಿ ಕಂಪ್ಲೇಂಟ್, SC/ST ಕಂಪ್ಲೇಂಟ್ ಕೊಟ್ರು. ಯಾರ ಅಮ್ಮ 9 ತಿಂಗಳ ಗರ್ಭಿಣಿ ಬೀದಿಯಲ್ಲಿ ಸುಮಾರು 16 ಗಂಟೆ ಬೀದಿಯಲ್ಲಿ ಕೂತ್ಕೊಂಡು ಸ್ಟ್ರೈಕ್ ಮಾಡಿದ್ರು, ಬಂಧಿಸಿ ಬಂಧಿಸಿ. ಯಾಕೆ ಬಂಧಿಸಿಲ್ಲ? ಮಂತ್ರಿಗಳ, ಈಗ ಒಬ್ಬ ಕೃಷಿ ಇಲಾಖೆ ಅಧಿಕಾರಿ ವಿಡಿಯೋ ಮಾಡಿ ನಾ ಆತ್ಮಹತ್ಯೆ ಮಾಡ್ಕಂತ ಇದ್ದೀನಿ, ನನ್ನ ಕಾರಣ ಈ ಅಧಿಕಾರಿಗಳು ಮತ್ತು ಮಂತ್ರಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆಲ್ಲ ಕಳಿಸಿದ್ದಾರೆ. ಅದನ್ನ ಯಾಕೆ ನೀವು ಅರೆಸ್ಟ್ ಮಾಡಲಿಲ್ಲ? ನಾವ್ ಹೇಳ್ತಾ ಇರೋದು, ತಪ್ಪು ಮಾಡಿದವರು, ಉಪ್ಪು ತಿಂದವರು ನೀರು ಕುಡಿಲೇಬೇಕು, ಪ್ರಶ್ನೆನೇ ಇಲ್ಲ. ಮುನ್ರತ್ನಮ್ಮ ತಪ್ಪು ಮಾಡಿದ್ದಾರೆ, ಕ್ರಮ ತೆಗೆದುಕೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ನೀವು ನಿಮ್ಮ ಪಾರ್ಟಿ MLAಗೊಂದು, BJP MLAಗೊಂದು ಮಾಡಬೇಡಿ ಅಂತ. ಈಗ ಮುನ್ರತ್ನಮ್ಮ ತಪ್ಪು ಮಾಡಿದ್ರೆ 100% ನಾವ್ ಯಾರು BJP ಅವ್ರು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ, ಯಾವುದೇ ಕಾರಣಕ್ಕೂ ಬೆಂಬಲಿಸಲ್ಲ. ಕಾನೂನು ಪ್ರಕಾರ ಏನ್ ಮಾಡ್ಬೇಕಾಯ್ತು, ನೋಟಿಸ್ ಕೊಟ್ಟು ಕರಿಬೇಕಾಯ್ತು. ಅವ್ರು ಬಂದು ತಪ್ಪಿಸ್ಕೊಂಡು ಓಡೋದ್ರೆ ನೀವು ಅವ್ರನ್ನ ಬಂಧನ ಮಾಡ್ಬೇಕಾಯ್ತು. ಅದು ಬಿಟ್ಬಿಟ್ಟು ಈ ರಾಯಚೂರ್ಗೊಂದು ನ್ಯಾಯ, ಗುಲ್ಬರ್ಗಾದಲ್ಲಿ ಒಂದು ನ್ಯಾಯ, ಬೆಂಗಳೂರು ಒಂದು ನ್ಯಾಯ ಅಲ್ಲ ಅಂತೇಳಿ ನಾವು ಯಾವುದೇ ಕಾರಣಕ್ಕೂ ಮುನ್ರತ್ನಮ್ಮ ಅವ್ರಿಗೆ ಸಪೋರ್ಟ್ ಮಾಡೋ ಪ್ರಶ್ನೆನೇ ಇಲ್ಲ. ತಪ್ಪು ಯಾರೇ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗ್ಬೇಕು, ಇದು BJPಯ ಸ್ಪಷ್ಟ ನಿಲುವು. ಅದನ್ನ ಕಾನೂನು ಪ್ರಕಾರ ಮಾಡಿ ಅಂತ ಹೇಳಿ. ಈಗ ಸಿದ್ದರಾಮಯ್ಯನವ್ರಿಗೆ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಗವರ್ನರ್ ಕೊಟ್ರು, ಏಕಾಏಕಿ ಕೊಟ್ರ? ನೋಟಿಸ್ ಕೊಟ್ರು ಸಿದ್ದರಾಮಯ್ಯನವ್ರಿಗೆ, ಏನು ನಿಮ್ಮ ಎಕ್ಸ್ಪ್ಲನೇಷನ್ ಕೇಳಿ. ಅವ್ರು ಕೊಟ್ಟ ಮೇಲೆ ಅವರು ಪರ್ಮಿಷನ್ ಕೊಟ್ರು. ನೀವು ಹಂಗೆ ಮಾಡ್ಬೋದಾಯ್ತಲ್ಲ, ನೋಟಿಸ್ ಕೊಡ್ಬೋದಾಯ್ತು. ಏನು ಇಂಥರ ಕಂಪ್ಲೇಂಟ್ ಬಂದು ಆಮೇಲೆ ಅರೆಸ್ಟ್ ಮಾಡ್ಬೋದಾಯ್ತು. ನಾವ್ಯಾರು ಕ್ವಶನ್ನೇ ಮಾಡ್ತಾ ಇಲ್ಲ. ಕಾನೂನನ್ನ ನೀವು ಪೊಲೀಸ್ ಸ್ಟೇಷನ್ಗಳನ್ನ ನೀವು ಕಾಂಗ್ರೆಸ್ಸಿನ ಸ್ಟೇಷನ್ ಮಾಡ್ಕೊಂಡಿರೋಕ್ಕೋಸ್ಕರ ನಮ್ಮ ವಿರೋಧ ಇದೆ ಅಷ್ಟೇ. ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ಸಿನ ಕಪಿ ಮುಷ್ಟಿಯಲ್ಲಿ ಸಿಕ್ಕಾಕೊಂಡಿದೆ. ಹಿಂದೂಗಳ ಮೇಲೆ ಏನು ಹಲ್ಲೆ ಆಯಿತು, ಆ ಸಂದರ್ಭದಲ್ಲಿ ನಾನು ಅಲ್ಲಿ ಭೇಟಿ ಮಾಡಿದ್ದೆ. ಆಗ ಅಲ್ಲಿ ಕೆಲವು ನಾಗರಿಕರು ಯಾವ ರೀತಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ, ಅದೇ ರೀತಿ ಇಲ್ಲಿ ಅಂದಿದ್ದಾರೆ ಮತ್ತು ಕೇರಳದಿಂದ ಬಂದು ಇಲ್ಲೆಲ್ಲ ಗಲಾಟೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಟ್ವೀಟ್ ಮಾಡಿದ್ದೆ. ಅದನ್ನೇ ದ್ವೇಷವಾಗಿ ತೆಗೆದುಕೊಂಡು ಕಾಂಗ್ರೆಸ್ ಅವರು ನನ್ನ ಮೇಲೆ ಮತ್ತು ಶೋಭಾ ಮೇಲೆ, ಕೇಂದ್ರ ಸಚಿವರು, ನಾನು ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ, ಒಬ್ಬ ಕೇಂದ್ರದ ಸಚಿವರಿಗೆ ಇವತ್ತು ದ್ವೇಷದಿಂದ ಕೇಸನ್ನ ದಾಖಲು ಮಾಡಿದ್ದಾರೆ. ಏನಂತ? ಪ್ರಚೋದನೆ ಮಾಡಿದ್ದೀನಿ, ಸುಳ್ಳು ಹೇಳಿದ್ದಾರೆ ಅಂತ. ನಾನು ಕಾಂಗ್ರೆಸ್ ಅವ್ರಿಗೆ ಕೇಳಕ್ ಇಷ್ಟಪಡ್ತೀನಿ, ನಿಮ್ಮ ಮಂತ್ರಿಗಳೆಲ್ಲ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದಾಗ ಎಲ್ಲರೂ ಬಂದು ಸುಮಾರು 8 ರಿಂದ 10 ಜನ ಮಂತ್ರಿಗಳು, ಮುಖ್ಯಮಂತ್ರಿ ಬಂದು ಆಚೆ ಹೇಳಿದ್ರು, ಆ ಥರ ಅಂದೇ ಇಲ್ಲ, BJPಯವರು ಸುಳ್ಳು ಹೇಳ್ತಾ ಇದ್ದಾರೆ, ಅಂದೇ ಇಲ್ಲ ಅಂತ ಹೇಳಿದ್ರಲ್ಲ, ಅದು ತಾನೇ ಸುಳ್ಳನ್ನ ನೀವು ಹೇಳಿದಿರಲ್ಲ. ನಿಮ್ಮ ಮೇಲೆ ಯಾಕೆ ಕೇಸ್ ಹಾಕಿಲ್ಲ ಪೊಲೀಸರು? ಸುಮೋಟೋ ಅಂತೆ ಅವನು, ಯಾವನ ಪೊಲೀಸವನು ಬರ್ತೈತೆ, ನಮ್ಮ ಸರ್ಕಾರನು ಬರ್ತೈತೆ, ಬಂದಾಗ ಏನು ಅಂತ ಗೊತ್ತಾಗ್ತೈತೆ. ಯಾರೋ ಪೊಲೀಸವನು ಕಂಪ್ಲೇಂಟ್ ಅಂತೆ, ಪೊಲೀಸವನೇ ಕಂಪ್ಲೇಂಟ್, ಯಾರ ನಾಗರಿಕರು ಕೊಡ್ಬೇಕಲ್ಲ. ಅಂದ್ರೆ ಇವತ್ತು ಪೊಲೀಸ್ ಇಲಾಖೆ ಕಾಂಗ್ರೆಸ್ ಸರ್ಕಾರದ ಕಪಿ ಮುಷ್ಟಿಯಲ್ಲಿ ಸಿಕ್ಕಾಕೊಂಡಿದೆ. ಕಪಿ ಮುಷ್ಟಿಯಿಂದ ಇವತ್ತು ವಿರೋಧ ಪಕ್ಷವನ್ನ ಬಗ್ಗುಬಡಿಬೇಕು. ಇವತ್ತು ಯತ್ನಾಳ್ ಮೇಲೆ ಕೇಸ್ ಹಾಕಿದ್ದಾರೆ, ನನ್ನ ಮೇಲೆ ಕೇಸ್ ಹಾಕಿದ್ದಾರೆ, ಶೋಭಾ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಅಂದ್ರೆ ನಮ್ಮನ್ನ ಬಾಯಿ ಮುಚ್ಚಿಸ್ಬೇಕು ಅನ್ನೋ ಒಂದು ಭಾವನೆ. ಅಂದ್ರೆ ಈಗ ಡಾಕ್ಟರ್ ಸುಧಾಕರ್ ಅವರು ಕೋವಿಡ್ ಸಂದರ್ಭದಲ್ಲಿ ಮನೆ ಬಿಟ್ಟು ಹಗಲು ರಾತ್ರಿ ಕೆಲಸ ಮಾಡಿದ್ರು ನಾವೆಲ್ಲ. ಸುಧಾಕರ್ ಅವರು ಇವರು
ಸಿದ್ದರಾಮಯ್ಯನವ್ರು ಸೇರಿ ಡಿ ಕೆ ಶಿವಕುಮಾರ್ ಎಲ್ಲ ಸೇರಿ ಮನೆಯೊಳಗಿದ್ದವ್ರು, ಮನೆಯಿಂದ ಆಚೆ ಬರಲಿಲ್ಲ, ಪ್ರಾಣ ಸತ್ತೋಗ್ಬಿಡ್ತೀರಿ, ಪ್ರಾಣ ಭಯದಿಂದ ಆಚೆನೆ ಬಂದಿಲ್ಲ. ಅವರೀಗ ಹೇಳ್ತಾರೆ ಅಂದ್ರೆ ಈ ತರ ಕರ್ನಾಟಕದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಆಗಿದೆ. ಹಿಂದೆ ಕಾಂಗ್ರೆಸ್ 1975ನೇ ಇಸ್ವಿಯಲ್ಲಿ ದೇಶದ ಮೇಲೆ ತುರ್ತು ಪರಿಸ್ಥಿತಿ ತಂದು ದೇಶವನ್ನು ಹಾಳು ಮಾಡಿದ್ರಲ್ಲ, ಈಗ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಒಂದು ರೀತಿ ತುರ್ತು ಪರಿಸ್ಥಿತಿ ನಮ್ಮ ಮೇಲೆ ಕೇಸಲ್ಲ, ಈ ರಾಜ್ಯದ ಮೊದಲನೇ ಸ್ಥಾನದಲ್ಲಿರತಕ್ಕಂಥ ಸಂವಿಧಾನದ ರಕ್ಷಕ ಯಾರು, ರಾಜ್ಯಪಾಲರು, ಗೌರವಾನ್ವಿತ ಅವ್ರ ಮೇಲೇನೆ ಈಗ ಸೇಡ್ ಮಾಡ್ತಾ ಇದ್ದಾರೆ. ಯೂನಿವರ್ಸಿಟಿಗಳಲ್ಲಿ ನಿಮ್ಮ ಅಧಿಕಾರ ನೀವು ಚಲಾಯಿಸಬಾರ್ದು, ನೀವು ಹೇಳಿದ್ದೇನು ಆಗಬಾರ್ದು, ನೀವು ಯಾವುದೇ ನಾಮಿನೇಷನ್ ಮಾಡಕ್ಕೆ ಅಧಿಕಾರ ಇಲ್ಲ ಅಂತ ಅದನ್ನು ಬಿಲ್ ತರುವಂಥದ್ದಕ್ಕೆ ಇವತ್ತು ಮಾಧ್ಯಮದಲ್ಲಿ ಬಂದಿರುವಂಥದ್ದನ್ನು ನೋಡ್ತಾ ಇದ್ದೆ. ಅಂದ್ರೆ ರಾಜ್ಯಪಾಲರ ಮೇಲೇನೂ ಗೌರವ ಇಲ್ಲ, ವಿರೋಧ ಪಕ್ಷದ ನಾಯಕರ ಮೇಲೇನೂ ಗೌರವ ಇಲ್ಲ, ಕೇಂದ್ರ ಸಚಿವರ ಮೇಲೇನೂ ಗೌರವ ಇಲ್ಲ. ಒಂದು ರೀತಿ ಕರ್ನಾಟಕದಲ್ಲಿ ಮತ್ತೊಮ್ಮೆ 1975ನೇ ತುರ್ತು ಪರಿಸ್ಥಿತಿಯ ಕರಾಳ ದಿನಗಳನ್ನ ಕರ್ನಾಟಕದಲ್ಲೂ ನೋಡುವಂತ ಒಂದು ದುರ್ದಿನ ನಮ್ಮ ಕರ್ನಾಟಕಕ್ಕೆ ಬಂದಿದೆ. ನಾವ್ರೇನೋ ಪರ್ಮನೆಂಟ್ ಆಗಿ ನಾವೇ ಇರ್ತೀರಿ ಅಂತ ತಿಳ್ಕೊಂಬಿಟ್ಟವ್ರೆ. ಗೊತ್ತಿಲ್ಲ ಏನಾಗುತ್ತೆ, ಇನ್ನೊಂದು ವಾರದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಮತ್ತೆ 30 ವರ್ಷದಲ್ಲಿ ಯಾವುದೇ ಸರ್ಕಾರ ರಿಪೀಟ್ ಆಗಿಲ್ಲ. ನೀವೇನ್ ಮಾಡ್ತೀರಾ, ನೀವೇನ್ ಪಾಪಗಳನ್ನ ಮಾಡ್ತೀರಾ, ಆ ಪಾಪಕ್ಕೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಪಶ್ಚಾತ್ತಾಪ ಪಡಬೇಕು. ಆ ರೀತಿಯೂ ಕೂಡ ಮುಂದೆ ನಮ್ಮ ಸರ್ಕಾರ ಬಂದಾಗೂ ಕೂಡ ನಿಮ್ಗೆ ಆ ರೀತಿಯ ಪಶ್ಚಾತ್ತಾಪ ಪಡುವಂತ ಒಂದು ದಿನಗಳು ದೂರ ಇಲ್ಲ ಅನ್ನೋದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ. ಈಗ ಡಿ ಕೆ ಸುರೇಶ್ ಅವರಾಗ್ಲಿ, ಡಿ ಕೆ ಶಿವಕುಮಾರ್ ಅವರಾಗ್ಲಿ, ಕಾಂಗ್ರೆಸ್ ಅವರಾಗ್ಲಿ, ಮುನಿರತ್ನಮ್ಮ ಬಂದು ನಮ್ಮ ಪಾರ್ಟಿಗೆ ಬಂದು 5 ವರ್ಷ ಆಗಿರ್ಬೋದು, 5 ವರ್ಷ. ಅವರು ಕೊತ್ವಾಲ್ ರಾಮಚಂದ್ರ ಜೊತೆ ಇದ್ದಾರೆ ಅಂತ ಮಾಧ್ಯಮದಲ್ಲಿ ಹಾಕಿದ್ದಾರೆ, ಅವರು ಹೇಳಿದ್ದಾರೆ. ಅವಾಗಿಂದ ಅವ್ರು ಕಾಂಗ್ರೆಸ್ ಅಲ್ಲೇ ಇರೋದು, ಅವರ ಜೀವನ ಪೂರ್ತಿ 30 ವರ್ಷ ಕಾಂಗ್ರೆಸ್ ಅಲ್ಲಿದ್ರು, ಕಾಂಗ್ರೆಸ್ ಇಂದ MLA ಆಗಿದ್ರು. ಅವಾಗ ಯಾಕೆ ಅವನ ಬಗ್ಗೆ ಆಪಾದನೆ ಮಾಡಲಿಲ್ಲ? ಅವಾಗ ಯಾಕೆ ಅವನ್ನ ಸಮರ್ಥನೆ ಮಾಡಿದ್ರು? ಅವಾಗ ಒಳ್ಳೆನಾಗಿದ್ದ, ಈಗ ಕೆಟ್ಟವನಾಗಿದ್ದ. ನಾವೇನ್ ಹೇಳ್ತಾ ಇದ್ದೀರಿ, ಈಗ ರಾಯಚೂರಲ್ಲಿ PSI ಸತ್ತೋದು, ಅವರ ಇಡೀ ಕುಟುಂಬ ಎಸ್ಸಿಗಳು ಕಂಪ್ಲೇಂಟ್ ಕೊಟ್ಟರು, ನಮ್ಮ ಗಂಡನ ಸಾವಿಗೆ MLAನೇ ಕಾರಣ, ಅವರ ಮಗ ಕಾರಣ ಅಂತ ಹೇಳಿ ಕಂಪ್ಲೇಂಟ್, SC/ST ಕಂಪ್ಲೇಂಟ್ ಕೊಟ್ಟರು. ಯಾರ ಅಮ್ಮ 9 ತಿಂಗಳ ಗರ್ಭಿಣಿ ಬೀದಿಯಲ್ಲಿ ಸುಮಾರು 16 ಗಂಟೆ ಬೀದಿಯಲ್ಲಿ ಕೂತ್ಕೊಂಡು ಸ್ಟ್ರೈಕ್ ಮಾಡಿದ್ರು, ಬಂಧಿಸಿ ಯಾಕೆ ಬಂಧಿಸಿಲ್ಲ? ಮಂತ್ರಿಗಳ ಈಗ ಒಬ್ಬ ಕೃಷಿ ಇಲಾಖೆ ಅಧಿಕಾರಿ ವಿಡಿಯೋ ಮಾಡಿ ನಾ ಆತ್ಮಹತ್ಯೆ ಮಾಡ್ಕಂತ ಇದ್ದೀನಿ, ನನ್ನ ಕಾರಣ ಈ ಅಧಿಕಾರಿಗಳು ಮತ್ತು ಮಂತ್ರಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆಲ್ಲ ಕಳಿಸಿದ್ದಾರೆ. ಅದನ್ನ ಯಾಕೆ ನೀವು ಅರೆಸ್ಟ್ ಮಾಡಲಿಲ್ಲ? ನಾವ್ ಹೇಳ್ತಾ ಇರೋದು, ತಪ್ಪು ಮಾಡಿದವರು, ಉಪ್ಪು ತಿಂದವರು ನೀರು ಕುಡಿಲೇಬೇಕು, ಪ್ರಶ್ನೆನೇ ಇಲ್ಲ. ಈಗ ಮುನಿರತ್ನಮ್ಮ ತಪ್ಪು ಮಾಡಿದರೆ ಕ್ರಮ ತೆಗೆದುಕೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ನೀವು ನಿಮ್ ಪಾರ್ಟಿ MLAಗೊಂದು, BJP MLAಗೊಂದು ಮಾಡಬೇಡಿ ಅಂತ. ಈಗ ಮುನಿರತ್ನಮ್ಮ ತಪ್ಪು ಮಾಡಿದ್ರೆ 100% ನಾವ್ ಯಾರು BJP ಅವ್ರು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ, ಯಾವುದೇ ಕಾರಣಕ್ಕೂ ಬೆಂಬಲಿಸಲ್ಲ. ಕಾನೂನು ಪ್ರಕಾರ ಏನ್ ಮಾಡ್ಬೇಕಾಯ್ತು, ನೋಟಿಸ್ ಕೊಟ್ಟು ಕರಿಬೇಕಾಯ್ತು. ಅವ್ರು ಬಂದು ತಪ್ಪಿಸ್ಕೊಂಡು ಓಡೋದ್ರೆ ನೀವು ಅವ್ರನ್ನ ಬಂಧನ ಮಾಡ್ಬೇಕಾಯ್ತು. ಅದು ಬಿಟ್ಬಿಟ್ಟು ಈ ರಾಯಚೂರ್ಗೊಂದು ನ್ಯಾಯ, ಗುಲ್ಬರ್ಗಾದಲ್ಲಿ ಒಂದು ನ್ಯಾಯ, ಬೆಂಗಳೂರು ಒಂದು ನ್ಯಾಯ ಅಲ್ಲ ಅಂತೇಳಿ ನಾವು ಯಾವುದೇ ಕಾರಣಕ್ಕೂ ಮುನಿರತ್ನಮ್ಮ ಅವರಿಗೆ ಸಪೋರ್ಟ್ ಮಾಡೋ ಪ್ರಶ್ನೆನೇ ಇಲ್ಲ. ತಪ್ಪು ಯಾರೇ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಬೇಕು, ಇದು BJPಯ ಸ್ಪಷ್ಟ ನಿಲುವು. ಅದನ್ನ ಕಾನೂನು ಪ್ರಕಾರ ಮಾಡಿ ಅಂತ ಹೇಳಿ ಈಗ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಗವರ್ನರ್ ಕೊಟ್ಟರು. ಏಕಾಏಕಿ ಕೊಟ್ರ? ನೋಟಿಸ್ ಕೊಟ್ಟರು ಸಿದ್ದರಾಮಯ್ಯನವ್ರಿಗೆ, ಏನು ನಿಮ್ಮ ಎಕ್ಸ್ಪ್ಲನೇಷನ್ ಕೇಳಿ. ಅವ್ರು ಕೊಟ್ಟ ಮೇಲೆ ಅವರು ಪರ್ಮಿಷನ್ ಕೊಟ್ಟರು. ನೀವು ಹಂಗೆ ಮಾಡ್ಬೋದಾಯ್ತಲ್ಲ, ನೋಟಿಸ್ ಕೊಡ್ಬೋದಾಯ್ತು, ಏನು ಈ ಥರ ಕಂಪ್ಲೇಂಟ್ ಮಾಡಿದ್ರು, ಆಮೇಲೆ ಅರೆಸ್ಟ್ ಮಾಡ್ಬೋದಾಯ್ತು. ನಾವ್ಯಾರು ಕ್ವಶನ್ನೇ ಮಾಡ್ತಾ ಇಲ್ಲ. ಕಾನೂನನ್ನ ನೀವು ಪೊಲೀಸ್ ಸ್ಟೇಷನ್ಗಳನ್ನ ನೀವು ಕಾಂಗ್ರೆಸ್ಸಿನ ಸ್ಟೇಷನ್ ಮಾಡ್ಕೊಂಡಿರೋಕ್ಕೋಸ್ಕರ ನಮ್ಮ ವಿರೋಧ ಇದೆ ಅಷ್ಟೇ. ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ಸಿನ ಕಪಿ ಮುಷ್ಟಿಯಲ್ಲಿ ಸಿಕ್ಕಾಕೊಂಡಿದೆ. ಹಿಂದೂಗಳ ಮೇಲೆ ಅಲ್ಲೇ ಆಯ್ತು. ಆ ಸಂದರ್ಭದಲ್ಲಿ ನಾನು ಅಲ್ಲಿ ಭೇಟಿ ಮಾಡಿದ್ದೆ. ಆಗ ಅಲ್ಲಿ
ಕೆಲವು ನಾಗರಿಕರು ಯಾವ ರೀತಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಅದೇ ರೀತಿ ಇಲ್ಲಿ ಅಂದಿದ್ದಾರೆ ಮತ್ತು ಕೇರಳದಿಂದ ಬಂದು ಇಲ್ಲೆಲ್ಲ ಗಲಾಟೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಟ್ವೀಟ್ ಮಾಡಿದ್ದೆ. ಅದನ್ನೇ ದ್ವೇಷವಾಗಿ ತೆಗೆದುಕೊಂಡು ಕಾಂಗ್ರೆಸ್ ಅವರು ನನ್ನ ಮೇಲೆ ಮತ್ತು ಶೋಭಾ ಮೇಲೆ, ಕೇಂದ್ರ ಸಚಿವರು, ನಾನು ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡ್ತಾ ಇದ್ದೀನಿ, ಅಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ, ಒಬ್ಬ ಕೇಂದ್ರದ ಸಚಿವರಿಗೆ ಇವತ್ತು ದ್ವೇಷದಿಂದ ಕೇಸನ್ನ ದಾಖಲು ಮಾಡಿದ್ದಾರೆ. ಏನಂತ ಪ್ರಚೋದನೆ ಮಾಡಿದ್ದೀನಿ, ಸುಳ್ಳು ಹೇಳಿದ್ದಾರೆ ಅಂತ. ನಾನು ಕಾಂಗ್ರೆಸ್ ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಮಂತ್ರಿಗಳೆಲ್ಲ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದಾಗ ಎಲ್ಲರೂ ಬಂದು ಸುಮಾರು 8 ರಿಂದ 10 ಜನ ಮಂತ್ರಿಗಳು, ಮುಖ್ಯಮಂತ್ರಿ ಬಂದು ಆಚೆ ಹೇಳಿದ್ರು, ಆ ಥರ ಅಂದೇ ಇಲ್ಲ, ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ, ಅಂದೇ ಇಲ್ಲ ಅಂತ ಹೇಳಿದ್ರಲ್ಲ, ಅದು ತಾನೇ ಸುಳ್ಳನ್ನ ನೀವು ಹೇಳಿದಿರಲ್ಲ, ನಿಮ್ಮ ಮೇಲೆ ಯಾಕೆ ಕೇಸ್ ಹಾಕಿಲ್ಲ ಪೊಲೀಸರು? ಸುಮೋಟೋ ಅಂತೆ ಅವನು, ಯಾವನ ಪೊಲೀಸವನು ಬರ್ತೈತೆ, ನಮ್ಮ ಸರ್ಕಾರನು ಬರ್ತೈತೆ, ಬಂದಾಗ ಏನು ಅಂತ ಗೊತ್ತಾಗ್ತೈತೆ. ಯಾರೋ ಪೊಲೀಸವನು ಕಂಪ್ಲೇಂಟ್ ಅಂತೆ, ಪೊಲೀಸವನೇ ಕಂಪ್ಲೇಂಟ್, ಯಾರ ನಾಗರಿಕರು ಕೊಡ್ಬೇಕಲ್ಲ. ಅಂದ್ರೆ ಇವತ್ತು ಪೊಲೀಸ್ ಇಲಾಖೆ ಕಾಂಗ್ರೆಸ್ ಸರ್ಕಾರದ ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಂಡಿದೆ. ಕಪಿಮುಷ್ಟಿಯಿಂದ ಇವತ್ತು ವಿರೋಧ ಪಕ್ಷವನ್ನ ಬಗ್ಗುಬಡಿಬೇಕು. ಇವತ್ತು ಯತ್ನಾಳ್ ಮೇಲೆ ಕೇಸ್ ಹಾಕಿದ್ದಾರೆ, ನನ್ನ ಮೇಲೆ ಕೇಸ್ ಹಾಕಿದ್ದಾರೆ, ಶೋಭಾ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಅಂದ್ರೆ ನಮ್ಮನ್ನ ಬಾಯಿ ಮುಚ್ಚಿಸ್ಬೇಕು ಅನ್ನೋ ಒಂದು ಭಾವನೆ. ಅಂದ್ರೆ ಈಗ ಡಾಕ್ಟರ್ ಸುಧಾಕರ್ ಅವರು ಕೋವಿಡ್ ಸಂದರ್ಭದಲ್ಲಿ ಮನೆ ಬಿಟ್ಟು ಹಗಲು ರಾತ್ರಿ ಕೆಲಸ ಮಾಡಿದ್ರು, ನಾವೆಲ್ಲ ಸುಧಾಕರ್ ಅವರು. ಇವರು ಸಿದ್ದರಾಮಯ್ಯನವ್ರು ಸೇರಿ, ಡಿ ಕೆ ಶಿವಕುಮಾರ್ ಎಲ್ಲ ಸೇರಿ ಮನೆಯೊಳಗಿದ್ದವರು, ಮನೆಯಿಂದ ಆಚೆ ಬರಲಿಲ್ಲ, ಪ್ರಾಣ ಸತ್ತೋಗ್ಬಿಡ್ತೀರಿ, ಪ್ರಾಣ ಭಯದಿಂದ ಆಚೆನೆ ಬಂದಿಲ್ಲ. ಅವ್ರೀಗ ಹೇಳ್ತಾರೆ. ಅಂದ್ರೆ ಈ ತರ ಕರ್ನಾಟಕದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಆಗಿದೆ. ಹಿಂದೆ ಕಾಂಗ್ರೆಸ್ 1975ನೇ ಇಸ್ವಿಯಲ್ಲಿ ದೇಶದ ಮೇಲೆ ತುರ್ತು ಪರಿಸ್ಥಿತಿ ತಂದು ದೇಶವನ್ನು ಹಾಳು ಮಾಡಿದ್ರಲ್ಲ, ಈಗ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಒಂದು ರೀತಿ ತುರ್ತು ಪರಿಸ್ಥಿತಿ. ನಮ್ಮ ಮೇಲೆ ಕೇಸ್ ಅಲ್ಲ, ಈ ರಾಜ್ಯದ ಮೊದಲನೇ ಸ್ಥಾನದಲ್ಲಿರತಕ್ಕಂಥ ಸಂವಿಧಾನದ ರಕ್ಷಕ ಯಾರು, ರಾಜ್ಯಪಾಲರು, ಗೌರವಾನ್ವಿತ ಅವ್ರ ಮೇಲೇನೆ ಈಗ ಸೇಡ್ ಮಾಡ್ತಾ ಇದ್ದಾರೆ. ಯೂನಿವರ್ಸಿಟಿಗಳಲ್ಲಿ ನಿಮ್ಮ ಅಧಿಕಾರ ನೀವು ಚಲಾಯಿಸಬಾರ್ದು, ನೀವು ಹೇಳಿದ್ದೇನು ಆಗಬಾರ್ದು, ನೀವು ಯಾವುದೇ ನಾಮಿನೇಷನ್ ಮಾಡಕ್ಕೆ ಅಧಿಕಾರ ಇಲ್ಲ ಅಂತ ಅದನ್ನು ಬಿಲ್ ತರೋ ಅಂಥದ್ದಕ್ಕೆ ಇವತ್ತು ಮಾಧ್ಯಮದಲ್ಲಿ ಬಂದಿರುವಂಥದ್ದನ್ನು ನೋಡ್ತಾ ಇದ್ದೆ. ಅಂದ್ರೆ ರಾಜ್ಯಪಾಲರ ಮೇಲೇನೂ ಗೌರವ ಇಲ್ಲ, ವಿರೋಧ ಪಕ್ಷದ ನಾಯಕರ ಮೇಲೇನೂ ಗೌರವ ಇಲ್ಲ, ಕೇಂದ್ರ ಸಚಿವರ ಮೇಲೇನೂ ಗೌರವ ಇಲ್ಲ. ಒಂದು ರೀತಿ ಕರ್ನಾಟಕದಲ್ಲಿ ಮತ್ತೊಮ್ಮೆ 1975ನೇ ತುರ್ತು ಪರಿಸ್ಥಿತಿಯ ಕರಾಳ ದಿನಗಳನ್ನ ಕರ್ನಾಟಕದಲ್ಲೂ ನೋಡುವಂತ ಒಂದು ದುರ್ದಿನ ನಮ್ಮ ಕರ್ನಾಟಕಕ್ಕೆ ಬಂದಿದೆ. ನಾವ್ರೇನೋ ಪರ್ಮನೆಂಟ್ ಆಗಿ ನಾವೇ ಇರ್ತೀರಿ ಅಂತ ಹೇಳ್ಕೊಂಬಿಟ್ಟವ್ರೆ. ಗೊತ್ತಿಲ್ಲ ಏನಾಗುತ್ತೆ, ಇನ್ನೊಂದು ವಾರದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಮತ್ತೆ 30 ವರ್ಷದಲ್ಲಿ ಯಾವುದೇ ಸರ್ಕಾರ ರಿಪೀಟ್ ಆಗಿಲ್ಲ. ನೀವೇನ್ ಮಾಡ್ತೀರಾ, ನೀವೇನ್ ಪಾಪಗಳನ್ನ ಮಾಡ್ತೀರಾ, ಆ ಪಾಪಕ್ಕೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಪಶ್ಚಾತ್ತಾಪ ಪಡಬೇಕು. ಆ ರೀತಿಯೂ ಕೂಡ ಮುಂದೆ ನಮ್ಮ ಸರ್ಕಾರ ಬಂದಾಗೂ ಕೂಡ ನಿಮಗೆ ಆ ರೀತಿಯ ಪಶ್ಚಾತ್ತಾಪ ಪಡುವಂತ ಒಂದು ದಿನಗಳು ದೂರ ಇಲ್ಲ ಅನ್ನೋದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀನಿ.